ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅತ್ಯಂತ ಮೃದುವಾಗಿರುವಂತಹ ಸೆಟ್ ದೋಸೆ ಮತ್ತು ಅದ್ರ ಜೊತೆಗೆ ಹಿದ್ಕಿದವರೆ ಬೇಳೆಯ ಮಸಾಲೆ ಮಾಡೋಂತಹ 2 ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಸೆಟ್ ದೋಸೆನೂ ಅಷ್ಟೇ ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ಈ ಹಿದ್ಕವರೆ ಬೇಳೆ ಮಸಾಲೆನೂ ಅಷ್ಟೇ, ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳ್ದಂಗೆ ಹಿದ್ಕಿದವರೆ ಬೇಳೆನಲ್ಲಿ ಕೆಲವು ಸಲ ತರಕಾರಿಗಳು ಕೆಲವು ಸಲ ಮಸಾಲೆ ಬದಲಾಯಿಸಿ ರೆಸಿಪಿ ಮಾಡ್ಕೊಂಡು ಬಂದಿದ್ದೀನಿ. ಸೆಟ್ ದೋಸೆ ಮಾಡೋಕ್ಕೆ ಒಂದು ಪಾತ್ರೆಗೆ 1 ಲೋಟ ಗುಂಡು ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ 4 ಲೋಟ ದೋಸೆ ಅಕ್ಕಿ, 1ಕ್ಕೆ 4ರಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಹಾಗೆಯೇ ಅದರ ಜೊತೆಗೇ 1 ಲೋಟ ಗಟ್ಟಿ ಅವಲಕ್ಕಿ, ದಪ್ಪ ಅವಲಕ್ಕಿ, ಅರ್ಧ ಲೋಟ ಸಬ್ಬಕ್ಕಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು. ಇದನ್ನು ನೀರು ಹಾಕಿಬಿಟ್ಟು ಒಂದು 3ರಿಂದ 4 ಸಲ ಚೆನ್ನಾಗಿ ಕಿವುಚಿ ತೊಳಿಬೇಕು. ಅಂದರೆ ಅದರಲ್ಲಿರ್ತಕ್ಕಂತಹ ಧೂಳು ಮತ್ತು ಆ ಅಕ್ಕಿಯ ಅಂಶ ಇದು ಎಲ್ಲ ಇರುತ್ತಲ್ಲ ಅವಲಕ್ಕಿನಲ್ಲಿ ಎಲ್ಲ, ಅದೆಲ್ಲ ಹೋಗೋ ಥರ ಚೆನ್ನಾಗಿ ತೊಳಿಬೇಕು. ಒಂದು 3ರಿಂದ 4 ಸಲ ತೊಳೆದ್ಬಿಟ್ಟು ಇದನ್ನು ನೀರು ಹಾಕಿಬಿಟ್ಟು ಒಂದು 5ರಿಂದ 6 ಗಂಟೆ ಕಾಲ ನೆನೆಸ್ಕೊಂಬಿಡೋಣ. 5ರಿಂದ 6 ಗಂಟೆ ಕಾಲ ಆದಮೇಲೆ ಇದರಲ್ಲಿರೋ ಹೆಚ್ಚಿನ ನೀರಿನ ಅಂಶನೆಲ್ಲ ಬಸಿದ್ಬಿಡೋಣ. ಈ ಥರ ಎಲ್ಲ ಹೆಚ್ಚಿನ ನೀರಿನ ಅಂಶನ ತೆಗೆದುಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬಿಡೋಣ. ರುಬ್ಬಿ ಪಾತ್ರೆನ ಪಕ್ಕ ಇಟ್ಕೊಳ್ಳೋಣ. ಈಗ ಅದೇ ಮಿಕ್ಸರ್ ಜಾರ್ಗೆ ಒಂದು ಅರ್ಧ ತೆಂಗಿನಕಾಯಿಂದು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತು ಎಳ್ನೀರನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ನಾವು ಅಕ್ಕಿ ಎಲ್ಲ ಅಳ್ಕೊಂಡ್ವಲ್ಲ ಅದೇ ಲೋಟದಲ್ಲಿ 1 ಲೋಟ ಮೈದಾ ಹಿಟ್ಟು. ಈಗ ಉಪ್ಪನ್ನು ಸಹ ಇದ್ರ ಜೊತೆಗೇ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ಈ ಥರ ರುಬ್ಕೊಂಬಿಡೋಣ. ರುಬ್ಕೊಂಡು ಇದನ್ನು ಈ ದೋಸೆ ಹಿಟ್ಟಿನ ಜೊತೆಗೆ ಸೇರಿಸ್ಬಿಡೋಣ. ಈ ಥರ ಮಾಡೋದ್ರಿಂದ ಹುದುಗು ಚೆನ್ನಾಗಿ ಬರುತ್ತೆ ಮತ್ತು ಮೃದುವಾಗಿ ಬರುತ್ತೆ ದೋಸೆ. ಈಗ ಇದನ್ನು ಕೈಯಿಂದ ಚೆನ್ನಾಗಿ ಬೆರೆಸ್ಕೊಂಬಿಡೋಣ. ಈಗ ಇದಕ್ಕೆ ನಾವು ಉಪ್ಪು ಎಲ್ಲ ಹಾಕಿ ಆಗಿದೆ. ಇದನ್ನೆಲ್ಲ ಚೆನ್ನಾಗಿ ಕೈಯಿಂದ ಬೆರೆಸ್ಬಿಡಬೇಕು. ಈ ಥರ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಇದನ್ನು ಹುದುಗ್ ಬರೋಕ್ಕೆ ಇಡೀ ರಾತ್ರಿ ಬಿಟ್ಬಿಡೋಣ. ಒಂದು ಇಡೀ ರಾತ್ರಿ ಆದಮೇಲೆ ತುಂಬ ಚೆನ್ನಾಗಿ ಉದುಗ್ ಬಂದಿದೆ ನೋಡಿ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಈಗ ಇದಕ್ಕೆ ಇನ್ನೇನು ಹಾಕೋ ಅಷ್ಟಿಲ್ಲ. ಇದನ್ನು ಒಂದು ಸಲ ಬೆರೆಸ್ಕೊಳ್ಬೇಕು ಚೆನ್ನಾಗಿ. ಏನಂದರೆ ದೋಸೆ ಹಿಟ್ಟು ಜಾಸ್ತಿ ಹುದುಗ್ ಬಂದ್ರೂ ದೋಸೆ ಬರೋದಿಲ್ಲ, ಎದ್ದೇಳಲ್ಲ, ತವದಲ್ಲಿ ಎಲ್ಲ ಇದಾಗ್ತಾ ಇರುತ್ತೆ. ತುಂಬ ಜಾಸ್ತಿ ಉದುಗ್ ಬಂದುಬಿಟ್ಟಿದ್ರೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಉದುಗಿದ್ರೆ ಚೆನ್ನಾಗಿ ಬರ್ತಾ ಇರುತ್ತೆ ದೋಸೆ ಅಷ್ಟೇ. ಇದೊಂದು ಸ್ವಲ್ಪ ನೋಡ್ಕೊಳ್ಬೇಕು. ಈಗ ಹದ ಮಾಡಿರೋ ತವದ ಮೇಲೆ ನಾವು ಮಾಡ್ಕೊಂಡಿದ್ವಲ್ಲ ಆ ದೋಸೆ ಹಿಟ್ಟನ್ನು ಹಾಕೋಣ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿನೂ ಅಷ್ಟೇ, ಸೆಟ್ ದೋಸೆಗೆ ಹೀಗೆ ಹಾಕಿದರೆ ಹೀಗೆ ಹರಡ್ಕೊಳ್ಬೇಕು. ಮತ್ತು ನಾವು ಸೌಟು ಅದ್ರ ಮೇಲೆ ಇಡೋವಂಥ ಪ್ರಮೇಯ ಇರಬಾರ್ದು ನೋಡಿ. ಹೀಗೆ ನಾವು ಹಾಕಿದರೆ ಹರಡ್ಕೊಳ್ಬೇಕು, ಆ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಇದನ್ನು ಮಧ್ಯಮ ಉರಿನಲ್ಲಿ ಬೇಯಿಸ್ಕೊಳ್ಬೇಕು. ಬಿಸಿಯಾದಂಗೂ ಅದರಲ್ಲಿರೋ ಗಾಳಿ ಎಲ್ಲ ಹೊರಗಡೆ ಬಂದು ಈ ಥರ ತೂತುಗಳಾಗ್ತಾ ಹೋಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದಂತೂ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಹೋಟ್ಲಲ್ಲಿ ಬರುತ್ತಲ್ಲ ಆ ಥರ ಇರುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಆ ಥರದ್ದನ್ನು ಒಂದು ಸ್ವಲ್ಪ ಮೇಲ್ಗಡೆಯಿಂದ ಹಾಕಿಬಿಟ್ಟು ಇದನ್ನು ತಿರುವಾಕ್ಬಿಡೋಣ. ನೋಡಿ ಹೇಗೆ ಬಳಕ್ತಾ ಇದೆ ದೋಸೆ, ಗೊತ್ತಾಗುತ್ತೆ ಎಷ್ಟು ಮೃದುವಾಗಿದೆ ಹಾಗೆ ಅಂತ. ಈ ಥರ ಆ ಕಡೆನೂ ಒಂದು ಸ್ವಲ್ಪ ಬೇಯಿಸಿದ ಮೇಲೆ ಈ ಒಂದು ಸೆಟ್ ದೋಸೆ ತಯಾರಾಯಿತು. ಇದೇ ಥರನೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಆ ಥರ ಸೆಟ್ ದೋಸೆಗಳನ್ನು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಅಕಸ್ಮಾತ್ ಮೈದಾ ಹಿಟ್ಟು ಬೇಡ ಅಂದರೆ ನೀವು ಅದನ್ನು ಬಿಟ್ಬಿಡ್ಬೋದು. ಸಣ್ಣ ಹೋಲ್ಸು ಫಾರ್ಮ್ ಆಗೋಲ್ಲ ಅಷ್ಟೇ. ಈಗ ಹಿದ್ಕವರೆ ಬೇಳೆ ಮಸಾಲ ಮಾಡೋವಂಥ ರೆಸಿಪಿನೂ ನೋಡೋಣ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇದರಲ್ಲಿ ಮಸಾಲೆಗಳೆಲ್ಲ ಬೇರೆ ಥರದ್ದು ಉಪಯೋಗಿಸ್ಕೊಂಡು ಮಾಡಿರೋದು, ರೆಡಿ ಮಸಾಲೆಗಳನ್ನು. ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಅಂತ. ದೋಸೆಗೆ ಚಪಾತಿಗೆಲ್ಲ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ಇದು. ಇದನ್ನು ಮಾಡೋದಕ್ಕೆ ಒಂದು ಸಣ್ಣ ಬಟ್ಲಿಗೆ ಒಂದು 10ರಿಂದ 12 ಗೋಡಂಬಿ, 1 ಟೀ ಸ್ಪೂನಷ್ಟು ಗಸಗಸೆ ಹಾಕಿಬಿಟ್ಟು 1 ಗಂಟೆ ಕಾಲ ಇದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ. ಈಗ ರೆಡಿ ಮಸಾಲೆಗಳನ್ನು ತೆಗೆದಿಟ್ಕೊಳ್ಳೋಣ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ, ಮತ್ತು ಒಂದು 1/4 ಟೀ ಸ್ಪೂನಷ್ಟು ಇಂಗು, ಮತ್ತು 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಎಲ್ಲ ಕರೆಕ್ಟಾಗಿರೋ ಅಳತೆ ಪ್ರಮಾಣ ಹೇಳ್ತಾ ಇದ್ದೀನಿ.
ಹಾಗೆಯೇ ಧನಿಯಾ ಪುಡಿ 1 ಟೀ ಸ್ಪೂನು, ಗರಂ ಮಸಾಲ ಅರ್ಧ ಟೀ ಸ್ಪೂನು. ಇವಿಷ್ಟು ರೆಡಿ ಮಸಾಲೆಗಳು. ಈಗ ಅವರೇ ಬೇಳೆನ ಬೇಯಿಸ್ಕೊಂಬಿಡೋಣ. ನೀವು ಬೇಕಂದರೆ ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಬಾಡಿಸ್ಬಿಟ್ಟು ಬೇಯಿಸ್ಕೊಳ್ಳಿ. ನಾನು ಯಾವಾಗಲೂ ಏನೋ ಆ ಥರ ಮಾಡಲ್ಲ. ನಾನು ಆ್ಯಸ್ ಯೂಶ್ವಲ್ ಇದೇ ಥರನೇ ಮಾಡೋದು. ಅದು ಬೇಳೆ ಎಲ್ಲ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಈ ಥರ ಜಾಸ್ತಿ ಮೃದುನೂ ಆಗಬಾರ್ದು, ಆ ಥರ ಹದವಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಈ ಥರ ಇಷ್ಟು ಬೆಂದಿರೋವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಕಾಳಿಗೆ ಎಷ್ಟು ಬೇಕೋ ಅಷ್ಟು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಬಿಡೋಣ. ಈ ಥರ ಚೆನ್ನಾಗಿ ಬೆರೆಸಿ ಇದನ್ನು ಪಕ್ಕ ಇಟ್ಬಿಡೋಣ. ಅದೊಂದು ಸ್ವಲ್ಪ ಹೊತ್ತಿಗೆ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ. ಈಗ ಒಂದು ಮಿಕ್ಸರ್ ಜಾರ್ಗೆ ನಾವು ನೆನೆಸ್ಕೊಂಡಿದ್ವಲ್ಲ ಗೋಡಂಬಿ ಮತ್ತು ಗಸಗಸೆ, ಅದನ್ನು ನೀರಿನ ಸಮೇತ ಸೇರಿಸ್ಬಿಡೋಣ. ಹಾಗೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಸೇರಿಸ್ಕೊಳ್ಳೋಣ. ಮತ್ತು ಒಂದು ಸಣ್ಣ ಪೀಸು ಚಕ್ಕೆ, ಒಂದು 2 ಲವಂಗ, ಒಂದು ಸಣ್ಣ ಏಲಕ್ಕಿ, 1 ಟೀ ಸ್ಪೂನಷ್ಟು ಸೋಂಪು ಕಾಳು, ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ಇದಕ್ಕೆ ನೀರು ಬೇಕಂದರೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿ ಈ ಥರ ನುಣ್ಣಗೆ ರುಬ್ಬಿಟ್ಟು ಇದನ್ನು ಪಕ್ಕ ಇಟ್ಕೊಳ್ಳೋಣ. ಇವಾಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಇದೆಲ್ಲ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ಳೋಣ. ಒಂದು ಪಲಾವ್ ಎಲೆನ ಅದಕ್ಕೆ ಸೇರಿಸ್ಕೊಳ್ಳೋಣ. ಮತ್ತು ಹೆಚ್ಚಿದಂಥ ಈರುಳ್ಳಿ, 2 ಈರುಳ್ಳಿ ದೊಡ್ಡ ಸೈಜ್ದು ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಬಿಟ್ಟು ಇದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಜೋರೂರಿನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬಾಡಬೇಕು ಎಣ್ಣೆಯಲ್ಲಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ, ಬೇಗ ಬೇಯುತ್ತೆ ಹಾಗೆ ಅಂತ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲೆಗಳನ್ನು ಸೇರಿಸ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿಬಿಟ್ಟು ಫ್ರೆಶ್ ಆಗಿರೋದನ್ನು ಹಾಕ್ಕೊಳ್ಬೇಕು. ಆವಾಗ ಅದರ ಪರಿಮಳ ಎಲ್ಲ ಚೆನ್ನಾಗಿ ಬರುತ್ತೆ. ಇದನ್ನು ಅಷ್ಟೇ ಈರುಳ್ಳಿ ಜೊತೆನಲ್ಲಿ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ ಈ ಥರ. ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಸೊಪ್ಪಿಂದು, ಪುದೀನ ಸೊಪ್ಪಿಂದು ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಈರುಳ್ಳಿನೂ ಸಹ ಚೆನ್ನಾಗಿ ಬೆಂದಿದೆ, ನೋಡಿದರೆ ಗೊತ್ತಾಗ್ತಾ ಇದೆ. ಈಗ ಇದಕ್ಕೆ ಹೆಚ್ಚಿರೋವಂಥ ಟೊಮೆಟೊ, ಸಣ್ಣದಾಗಿ ಹೆಚ್ಚಿರೋವಂಥ ಟೊಮೆಟೊ, ಒಂದು 2 ಟೊಮೆಟೊನ ಇದಕ್ಕೆ ಸೇರಿಸ್ಕೊಳ್ಳೋಣ. ಟೊಮೆಟೊ ಸೇರಿಸ್ಬಿಟ್ಟು ಇದನ್ನು ಈರುಳ್ಳಿ ಜೊತೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಜೋರೂರಿನಲ್ಲೇ ಬಾಡಿಸ್ಕೊಳ್ಬೇಕು. ಉಪ್ಪು ಸೇರಿಸ್ಕೊಳ್ಳೋಣ. ಕಾಳಿಗೆ ಹಾಕಿರ್ತೀವಿ, ಮೊದಲು ಹಾಕಿರ್ತೀವಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಎಲ್ಲ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಈಗ ಮುಚ್ಚಳ ಮುಚ್ಚಿ ಇನ್ನೊಂದು 3-4 ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ನೋಡಿದ್ರೇ ಗೊತ್ತಾಗ್ತಾ ಇದೆ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಒಟ್ಟು ಟೊಮೆಟೊ ಮೃದು ಆಗೋವರೆಗೂ ಬೇಯಿಸ್ಕೊಳ್ಬೇಕು. ನೀವು ಮುಚ್ಚಳ ಮುಚ್ಚಿ ಆದರೂ ಬೇಯಿಸಿ, ಹಾಗೆ ಆದರೂ ಬೇಯಿಸಿ, ಚೆನ್ನಾಗಿ ಬೇಯಬೇಕು ಅದು ಅಷ್ಟೇ. ನೋಡಿ ಈ ಥರ ಚೆನ್ನಾಗಿ ಮ್ಯಾಶ್ ಆಗಬೇಕು, ಆ ಥರ ಬೇಯಬೇಕು ಈ ಥರ. ಈಗ ಈ ರೆಡಿ ಮಸಾಲೆಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು ಇಟ್ಕೊಂಡಿದ್ವಲ್ಲ ರೆಡಿ ಮಸಾಲೆಗಳನ್ನೆಲ್ಲ ಸೇರಿಸೋಣ. ಅದ್ರ ಜೊತೆಗೆ 1 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನು ಸಹ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಸಣ್ಣೂರಿನಲ್ಲಿ ಬಾಡಿಸ್ಕೊಳ್ಬೇಕು. ಆ ಮಸಾಲೆ ಅಂಶ ಎಲ್ಲ ಅದರೊಳಗಡೆ ಹೀರ್ಕೊಳ್ಬೇಕು ಮತ್ತು ಹಸಿ ವಾಸನೆಯೂ ಸಹ ಹೋಗಬೇಕು. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಸಹ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಸೇರಿಸಿದ ಮೇಲೆ ಇವಾಗಲೇ ನೀರು ಹಾಕಬಾರ್ದು. ಈ ಮಸಾಲೆನೆಲ್ಲ ಚೆನ್ನಾಗಿ ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಬೇಕು. ಆ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಬೇಕು ಚೆನ್ನಾಗಿ. ನೋಡಿ ಇವಾಗ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ. ಒಂದು 2-3 ನಿಮಿಷ ಬೇಯಿಸ್ಕೊಂಡ್ಮೇಲೆ ಸಣ್ಣೂರಿನಲ್ಲೇ ಮಾಡ್ಕೊಳ್ಬೇಕು. ಉರಿ ಜೋರು ಮಾಡಿದರೆ ತಳ ಹತ್ತಿಬಿಡುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಅಂದರೆ ಮಸಾಲೆ ಎಲ್ಲ ರುಬ್ಬಕ್ಕೆ ಉಪಯೋಗಿಸಿದ್ವಲ್ಲ ಅದೇ ಜಾರ್ಗೆ ಒಂದು ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇನ್ನೂ ಬೇಳೆನಲ್ಲೆಲ್ಲ ನೀರಿರುತ್ತಲ್ಲ, ಅದಕ್ಕೆ ಮೊದಲೇ ನೀರು ಜಾಸ್ತಿ ಸೇರಿಸಬಾರ್ದು. ಹಾಗೆ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಒಂದು 2-3 ನಿಮಿಷ ಸಣ್ಣೂರಿನಲ್ಲಿ ಕುದಿಸ್ಕೊಂಡ್ರೆ ಸಾಕು. ನೋಡಿ ಈಗ ಎಣ್ಣೆನೂ ಬಿಟ್ಕೊಂಡಿದೆ. ಈಗ ಇದೆಲ್ಲ ಮಸಾಲೆ ರೆಡಿಯಾಗಿದೆ. ಈಗ ಈ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಬೆಂದಂಥ ಅವರೆ ಬೇಳೆನ ಇದಕ್ಕೆ ನೀರಿನ ಸಮೇತ ಸೇರಿಸ್ಕೊಳ್ಳೋಣ.
ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ಬೇಕು. ಬೆರೆಸ್ಕೊಂಡು ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ. ಕುದಿಬೇಕು ಚೆನ್ನಾಗಿದೆ ನೋಡಿ, ಗಟ್ಟಿನೂ ಆಗ್ತಾ ಇರುತ್ತೆ. ನೋಡ್ಕೊಂಡು ಇವಾಗ ನೀರನ್ನು ಹಾಕಿಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇನ್ನೇನು ಜಾಸ್ತಿ ಕುದಿಯೋದು ಬೇಡ. ಇವಾಗ ಇದನ್ನೆಲ್ಲ ಆಗ್ತಾ ಬಂದಿದೆ, ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ಇದನ್ನೊಂದು 2-3 ನಿಮಿಷ ಸಣ್ಣೂರಿನಲ್ಲಿ ಈ ಥರ ಕುದಿಸ್ಕೊಳ್ಬೇಕು. ನೋಡಿ ಇವಾಗ ಕನ್ಸಿಸ್ಟೆನ್ಸಿನೂ ಎಲ್ಲ ಸರಿಯಾಗಿದೆ. ಏನಾದರೂ ನೀರು ಬೇಕು ಅನಿಸಿದರೆ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆರಕ್ಕೆ ಇದನ್ನು ಬಿಟ್ಬಿಡೋಣ. ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೋಡಿ ಆರಿದ ಮೇಲೆ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇದು ಬಂದಿದೆ, ಕರೆಕ್ಟಾಗಿದೆ. ಈ ಒಂದು ಅತ್ಯಂತ ರುಚಿಕರವಾಗಿರುವಂತಹ ಇದು ಕವರೆಬೇಳೆ ಮಸಾಲ ಮತ್ತು ಅದ್ರ ಜೊತೆಗೆ ಮಾಡಿರುವಂತಹ ಈ ಸೆಟ್ ದೋಸೆ, ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.